ಭಾರತದ ಜೊತೆ ಪಾಕ್ ಕಿತ್ತಾಟ. ಪಾಕ್ಗೆ ಮೂಡೀಸ್ ಎಚ್ಚರಿಕೆ ಕೊಟ್ಟಿದೆ. ಮೂಡೀಸ್ನಿಂದ ಪಾಕ್ ಆರ್ಥಿಕ ಸಾಮರ್ಥ್ಯ ಕುಸಿಯುವಂತ ಎಚ್ಚರಿಕೆ ಇದೆ. ಭಾರತದಿಂದ ಸಂಘರ್ಷದ ಭೀತಿ, ಪಾಕಿಸ್ತಾನಕ್ಕೆ ನಷ್ಟ ಹೆಚ್ಚಾಗುತ್ತೆ. ಇದರಿಂದ ರೇಟಿಂಗ್ ಏಜೆನ್ಸಿ ಮೂಡೀಸ್ನಿಂದ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಮೇಲೆ ಎಚ್ಚರಿಕೆ. ಯುದ್ಧದ ಭೀತಿಯಿಂದ ಬಾಹ್ಯ ಸಾಲ ಹೆಚ್ಚಾಗುವಂತಹ ಸಾಧ್ಯತೆ ಆಗುತ್ತೆ. ನಿಮಗೆ ಸಾಲ ಕೊಡೋ ಸಾಮರ್ಥ್ಯನೂ ಕಡಿಮೆ ಆಗುತ್ತೆ ಅಂತ ಹೇಳಿದೆ. ವಿದೇಶಿ ವಿನಿಮಯ ಸಂಗ್ರಹಕ್ಕೆ ಹೊಡೆತ ಬೀಳುತ್ತೆ ಅಂತ ಕೂಡ ಹೇಳಿದ್ದಾರೆ. ಈಗಾಗಲೇ ಪಾಕಿಸ್ತಾನ ಬದುಕ್ತಾ ಇರೋದೇ ವರ್ಲ್ಡ್ ಬ್ಯಾಂಕ್ನಿಂದ ಸಾಲ ಪಡ್ಕೊಂಡಿದ್ದಾರೆ. ಆ ಸಾಲದಿಂದ ಪುಣ್ಯಾತ್ಮರು ಬದುಕ್ತಾ ಇದ್ದಾರೆ. ಅದು ಬಿಟ್ಟರೆ ಏನೂ ಇಲ್ಲ. ಅವರ ಆರ್ಥಿಕ ಸ್ಥಿತಿಯನ್ನು ನಾವು ಹೇಳ್ಬಿಡ್ತೀನಿ ಕೇಳಿ. ಅವರ ಪೂರ್ತಿ GDP ಇರೋದು $376.4 ಬಿಲಿಯನ್. ಭಾರತ $3 ಟ್ರಿಲಿಯನ್ ಹೆಚ್ಚು. ಅದಕ್ಕೂ ಇದಕ್ಕೂ ಕಂಪೇರ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ GDP ಗ್ರೋತ್ ಇರೋದು 7.4, 6.2 ಇದರ ಮಧ್ಯೆ ಹೋಗ್ತಾ ಇರುತ್ತೆ. ಅವರ GDP ಇರೋದು 1.5, 1.6. ಅದಕ್ಕೂ ಭಾರತದ ಆರ್ಥಿಕತೆಗೂ ನೀವು ಸಂಬಂಧ ಕಲ್ಪಿಸೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ವರದಿಯ ಪ್ರಕಾರ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಎಲ್ಲಾದರೂ ಯುದ್ಧ ಆದರೆ ಖರ್ಚಾಗೋದು 66,000 ಕೋಟಿ ಅಂತೆ. 66,000 ಕೋಟಿ ಖರ್ಚಾದ ನಂತರ ನಷ್ಟ ಅದು ಊಹಿಸೋದಕ್ಕೂ ಕೂಡ ಸಾಧ್ಯ ಇಲ್ಲ. ಎಷ್ಟು ಬೇಕಾದರೂ ಆಗ್ಬೋದು, ಏನು ಬೇಕಾದರೂ ನಷ್ಟ ಆಗ್ಬೋದು. ಇದನ್ನೆಲ್ಲ ಸರಿದೂಗಿಸೋದು ಹೇಗೆ? ಭಾರತಕ್ಕೆ ಆ ಸಾಮರ್ಥ್ಯ ಇದೆ, ಪಾಕಿಸ್ತಾನಕ್ಕೆ ಆ ಸಾಮರ್ಥ್ಯ ಇದೆಯಾ? ಮೂಡೀಸ್ ಈಗ ಒಂದು ವರದಿಯನ್ನು ಕೊಟ್ಟಿದೆ. ನೀವು ಒಂದು ವೇಳೆ ಯುದ್ಧ ಮಾಡಿದ್ರೆ ನಿಮ್ಮ ಆರ್ಥಿಕ ಸ್ಥಿತಿಗತಿ ಸಂಪೂರ್ಣವಾಗಿ ಹದಗೆಡುತ್ತೆ, ಭಿಕ್ಷೆ ಬಿಡಬೇಕಾಗತ್ತೆ. ಒಂದು ವರ್ಷದ ಹಿಂದೆ ಅದನ್ನೇ ಮಾಡ್ತಾ ಇದ್ರು, ಲಿಟ್ರಲಿ ಭಿಕ್ಷೆ ಬಿಡ್ತಾ ಇದ್ರು ಪಾಕಿಸ್ತಾನ. ವರ್ಲ್ಡ್ ಬ್ಯಾಂಕ್ನ ಮುಂದೆ ಹೋಗಿ ಭಿಕ್ಷೆ ಬಿಡಿದ್ರು. ಚೀನಾ ಕೇಳಿದ್ರು ನಮ್ಗೊಂಚೂರು ದುಡ್ಡು ಕೊಡಿ, ಸಾಲ ಕೊಡಿ ಅಂತ. ಅವ್ರು ಕೊಡಲಿಲ್ಲ. ಸೌದಿ ಬಹಳ ಅತ್ಯಾಪ್ತ ರಾಷ್ಟ್ರ, UAE ಸೌದಿ, ಅಲ್ಲಿ ಹೋಗಿ ಗಲ್ಫ್ ಮಹಾರಾಜರ ಮುಂದೆ ನಿಂತ್ಕೊಂಡು ಭಿಕ್ಷೆ ಬೇಡಿದ್ರು, ದುಡ್ಡು ಕೊಡಿ ಸ್ವಾಮಿ, ನಮಗೆ ಬದುಕೋದಕ್ಕೆ ಉಣ್ಣಕ್ಕೇನು ಇಲ್ಲ ಅಂತ. ಅವರೂ ಕೊಡಲಿಲ್ಲ. ಕೊನೆ ಕೊಟ್ಟಿದ್ದು ವಿಶ್ವಸಂಸ್ಥೆಯ ಅಂಗಸಂಸ್ಥೆ. ಆದರೆ ಈಗ ಮತ್ತೆ ಯುದ್ಧಕ್ಕೆ ಹೋಗ್ತೀವಿ ಅಂತ ನಿಂತಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.